ಆ ದಿನ ತಮಗ್ ಬರೋಕ್ ಆಗ್ಲಿಲ್ಲ. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದೆ. ಅದೇ ಫಸ್ಟ್ ಟೇಕ್ ಅಲ್ಲಿ ಓಕೆನಾ ಸರ್? ಓಕೆ ಸರ್, ಫಸ್ಟ್ ಟೇಕ್ ಅಲ್ಲೇ ಓಕೆ. ಅದಕ್ಕೋಸ್ಕರನೇ ಸೆಕೆಂಡ್ ಹೊಡೆದಿದ್ದು. ವಜ್ರಮಣಿ ಆಪೋಸ್ ಅಲ್ಲಿ ಇದ್ರು, ಅವರು ಹೇಳಿದ್ರು ಸಾಕು ಬೇಕಾದಷ್ಟಾಯ್ತು, ಇದಕ್ಕಿಂತ ಬೇಕಾಗಿಲ್ಲ. ಪರ್ದೆ ಮೇಲೆ ನಿಮ್ಮನ್ನ ನೋಡ್ಕೊಳ್ಬೇಕಿದ್ರ ಆ ಖುಷಿ ಹೇಗಿತ್ತು ಸರ್? ಚೆನ್ನಾಗಿತ್ತು. ಕೆಲವರೆಲ್ಲ ಮಾತಾಡಿಸ್ತಾ ಇದ್ರು, ಏನಪ್ಪಾ ಪಿಕ್ಚರ್ ಯಾವ್ದೋ ಒಂದು ಚಾನ್ಸ್ ತಗೊಂಡ್ಬಿಟ್ಟಿದ್ಯಾ, ಹಂಗೆ ಏನ್ ಮಾತಾಡ್ತೀನಿ. ಸರ್ ನಮ್ ಚಿಕ್ಕಮಂಗ್ಳೂರು ಬರೀ ಕಾಫಿಗೆ ಒಂದೇ ಅಲ್ಲ, ಸಿನಿಮಾಗೂ ಕೂಡ ಫೇಮಸ್ ಇತ್ತಲ್ಲ ಸರ್? ಖಂಡಿತ ಸರ್. ಕಾರಣ ಏನು ಅಂತಂದ್ರೆ ಸೀನರಿ ಮುಖ್ಯ. ಓಕೆ. ಈಗ ಡೈರೆಕ್ಟರ್ಗಳು ಯಾವ ತರ ಸೀನರಿ ಲೈಕ್ ಮಾಡ್ತಾರೆ ಗೊತ್ತಾಗಲ್ಲ. ಅಂತದ್ರಲ್ಲಿ ಉತ್ತಮವಾದ ಸೀನರಿ ನಮ್ ಚಿಕ್ಕಮಂಗ್ಳೂರಿನಲ್ಲಿದೆ. ಇವತ್ತು ಇದೆ, ಬರ್ತಾರೆ, ಹಿಂದಿನಿಂದನೂ ಇದೆ. ಸುಮಾರು ಪಿಕ್ಚರ್ ಎಲ್ಲ ಶೂಟಿಂಗ್ ಇಲ್ಲ ಆಗಿದೆ. ಆಮೇಲೆ ಒಳ್ಳೊಳ್ಳೆ ಬಂಗ್ಲೆ ಬೇಕು, ಮನೆಗಳು, ಶ್ರೀಮಂತರ ಮನೆಗಳು, ಈ ತರದ್ ಬೇಕು. ಆ ತರದ್ದು ನಮ್ ಕಾಫಿ ಎಸ್ಟೇಟ್ ಆಗಿದೆ. ಎಸ್ಟೇಟ್ ಒಳಗಡೆ ಬಂಗ್ಲೆಗಳಿದೆ ಬೇಕಾದಷ್ಟು, ಒಂದು ಎರಡಲ್ಲ. ಅದೆಲ್ಗೋಟಿ ಎಸ್ಟೇಟ್ ಅದೆಲ್ಲ ಆಗಿದೆಲ್ಲ ಸರ್? ಆಗಿದೆಲ್ಲ. ನಾನು ನಮ್ಮ ಎಲ್ಲಾರ ಪಿಕ್ಚರ್ ರಾಜ್ಕುಮಾರ್ ಅವರು, ಲಕ್ಷ್ಮಿ ಅವ್ರದೆಲ್ಲ ಕೆಳಗೋಟಿ ಎಸ್ಟೇಟ್ ಅಲ್ಲೇ ಆಗಿದೆಲ್ಲ. ಅಲ್ಲೇ ಆಗಿದೆ. ಒಳ್ಳೆ ರೆಕಾರ್ಡ್ ಇದೆಯಲ್ಲ ಸರ್, ಅದು ಒಳ್ಳೆ ರೆಕಾರ್ಡ್ ಇದೆ ಸರ್. ಮತ್ತೆ ನಮ್ಮ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಇದಾರಲ್ಲ ಈಗ ಜಯಮಾಲ ಅವರು ಕೂಡ ಚಿಕ್ಕಮಂಗ್ಳೂರು ಸರ್? ಚಿಕ್ಕಮಂಗ್ಳೂರು. ಆ ಟೈಮಲ್ಲಿ ಒಂದ್ ಕಾಲ ಚಿಕ್ಕಮಂಗ್ಳೂರಲ್ಲಿ ಇದ್ದಿದ್ದವರು. ಅವ್ರ ತಂದೆ ತಾಯಿ ಎಲ್ಲ ಯಾವ ಊರ್ನವರು, ಅವ್ರು ಏನಕ್ಕಿದ್ರು ಅನ್ನೋದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ಇವತ್ತು ವಿಜಯಪುರ ಅಂತ ಒಂದು ಎಕ್ಸ್ಟೇಷನ್ ಇದೆ, ಅವತ್ತಿಂದನೂ ಇದೆ, ಇವತ್ತು ಇದೆ. ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ರು ಸರ್ ಜಯಮಾಲ ಅವರು. ಜನರಿಗೆ ಸರ್ ನಮ್ ಚಿಕ್ಕಮಂಗ್ಳೂರಿಗೆ ಗೊತ್ತೇ ಇಲ್ಲ ಇದೊಂದು ಮ್ಯಾಟರ್ ಅಲ್ವಾ? ಚಿಕ್ಕಮಂಗ್ಳೂರು ಎಷ್ಟು ಇಲ್ಲ, ಕೆಲವರು ಎಲ್ಲ ಮಾತಾಡ್ಕೊಂತಾರೆ, ಜಯಮಾಲ ನಮ್ಮೂರ್ನವರು, ಚಿಕ್ಕಮಂಗ್ಳೂರ್ನವರು ಮಾತಾಡ್ತಾರೆ. ಕೆಲವು ಫಿಲಂ ಇಂಡಸ್ಟ್ರಿನಲ್ಲಿ ನೀವು ಯಾರು ಹೇಳಿದ್ರೆ ಎಲ್ಲರೂ ಬಂದೋಗಿದ್ದಾರೆ, ಎಲ್ಲರೂ ಬಂದೋಗಿದ್ದಾರೆ. ಎಲ್ಲರೂ ವಿಸಿಟ್ ಮಾಡಿರುವಂತ ಒಂದು ಏಕೈಕ ಜಿಲ್ಲೆ ಅಂದ್ರೆ ಚಿಕ್ಕಮಂಗ್ಳೂರು. ಎಲ್ಲರೂ ಬಂದಿದ್ದಾರೆ ಅಂದ್ರೆ ಎಲ್ಲರೂ ಬಂದಿದ್ದಾರೆ ಅಲ್ಲ ಸರ್? ಸರ್ ಮತ್ತೆ ಇದು ಯಜಮಾನ ಶೂಟಿಂಗ್ ಆಗ್ಬೇಕಿದ್ರೆ ತೇಗೂರ್ ಇದೆಯಲ್ಲ ಸರ್ ಚಿಕ್ಕಮಂಗ್ಳೂರು, ಅದು ವಿಷ್ಣುವರ್ಧನ್ ಸರ್ ತುಂಬಾನೇ ಇಷ್ಟ ಅಂತ ಹೇಳಿ ಕೇಳ್ಪಟ್ಟಿದ್ದೆ. ಹೌದು ಸರ್. ಬಟ್ ಆ ಶೂಟಿಂಗ್ ಅಲ್ಲಿ ಅವ್ರು ತೇಗೂರ್ನ ಎಲ್ಲೂ ಯೂಸೇ ಮಾಡ್ಕೊಂಡಿಲ್ಲ ಯಜಮಾನ ಅನ್ನುವಂತ ಒಂದು ಮೂವಿನಲ್ಲಿ ಸರ್. ಅದು ಏನಾಗುತ್ತೆ ಅಂದ್ರೆ ಡೈರೆಕ್ಟ್ರಿಗೆ ಬಿಟ್ಟಿತ್ತು. ಡೈರೆಕ್ಟ್ರಿಗೆ ಪಾಪ ಸೆಲೆಕ್ಟ್ ಆಯ್ತೋ ಇಲ್ವಾ ಊರು ಇಲ್ಲ. ಆ ಟೈಮ್ ನಲ್ಲಿ ಈಗ ಲೊಕೇಶನ್ ತೋರಿಸ್ತಾರಲ್ಲ, ಇಂಥ ಜಾಗ ಇದೆ, ಇಂಥ ಜಾಗ ಇದೆ. ಈಗ ಲೊಕೇಶನ್ ತೋರ್ಸಂತವ್ರಿಗೆ ಡೈರೆಕ್ಟರ್ ಕೇಳ್ತಾರೆ, ನನಗೆ ಈ ತರ ಇರ್ಬೇಕು ಒಂದ್ ಜಾಗ ತೋರ್ಸು. ಅದೇ ತರ ಜಾಗ, ಆ ತರ ಜಾಗನ ಅವ್ನ ಲೊಕೇಶನ್ ತೋರ್ಸಂತಾನು ಅಲ್ಲಿ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿಗೆ ಆ ತರದ್ ಕೇಳಿದ್ರೋ ಇಲ್ವೋ, ಕರ್ಕೊಂಡು ಹೋಗಕ್ ಆಯ್ತೋ ಇಲ್ವೋ ಗೊತ್ತಾಗಿಲ್ಲ. ಮತ್ತೆ ಸರ್ ಯಜಮಾನದು ಆಲ್ಮೋಸ್ಟ್ ಸುತ್ತಮುತ್ತ ಇಲ್ಲೇ ಆಗಿದ್ದಲ್ಲ ಶೂಟಿಂಗ್? ಖಂಡಿತ 95% ಇಲ್ಲೇ ಆಗಿದೆ. ಮನೇನು ಒಂದು ಅದು ಪ್ರಿಪೇರ್ ಮಾಡಿದ್ದವರು ಸುತ್ತಮುತ್ತ ಒಂದು 25 ಕಿಲೋಮೀಟರ್ ಸರೌಂಡರ್ ಒಳಗಡೆನೆ ಮುಗಿಸಿದ್ರು. ಕೆಲವು ಬೆಂಗಳೂರಿನಲ್ಲಿ ಆಗಂತದ್ದು ಇರುತ್ತೆ, ಅದು ಆ ತರದ್ ಮಾಡ್ಕೊಂಡಿರ್ತಾರೆ. ಎಡಿಟಿಂಗ್ ಅವೆಲ್ಲ ಅಲ್ಲೇ ತಾನೆ. ಸರ್ ನಮ್ಮ ಕನ್ನಡ ಚಿತ್ರರಂಗದ ಒಂದು ಹೆಮ್ಮೆಯ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಸರ್. ಖಂಡಿತ ಸರ್. ಅವರು ಚಿಕ್ಕಮಂಗ್ಳೂರಿಗೆ ಕೂಡ ಬಂದಿದ್ದಾರೆ ಸರ್. ಸರ್ ನಾನು ಆ ಪೀರಿಯಡ್ ನಲ್ಲಿ ಇನ್ನು ಚಿಕ್ಕವನು, ಆದ್ರೆ ಅವ್ರು ಬಂದಿದ್ದಾರೆ, ಇಲ್ಲಿ ಬಂದು ಶೂಟ್ ಮಾಡಿದ್ದಾರೆ ಅನ್ನೋದನ್ನ ಡೀಟೇಲ್ಸ್ ನಾನು ಕೇಳಿದೀನಿ. ಒಂದ್ ದಿವಸ ಟಿವಿನಲ್ಲಿ ಬಂತು, ಹಾಗಾಗಿ ನಾನು ಕೇಳಿದೀನಿ. ಬೆಳ್ಳಿ ಮೋಡ ಪಿಕ್ಚರ್ಗೆ ಅವರು ಚಿಕ್ಕಮಂಗ್ಳೂರ್ನಲ್ಲಿ ಬಂದು ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ತುಂಬಾ ಕಡಿಮೆ ಖರ್ಚಲ್ಲಿ ಇದರಲ್ಲಿ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಮೂವೀಸ್ ಗಳೆಲ್ಲ ಹೇಗಿದೆ ಸರ್? ಈಗ ನೀವು ಹೇಳ್ತಿದ್ರಲ್ಲ ಸರ್, ಒಂದ್ ಪೀರಿಯಡ್ ನಲ್ಲಿ ಅದನ್ನ ನಾನು ಹೇಳ್ತೀನಿ. ಈ ನಮ್ಮ ಈ ಹಳ್ಳಿಗಾಡಿನಲ್ಲಿ ಇಲ್ಲಿ ಯಾವ್ದಾದ್ರು ಗೋಡೆ ಮೇಲೆ ಎಲ್ಲ ಪೋಸ್ಟರ್ ಹಾಕಿ ಹೋಗ್ತಿದ್ರು. ಅವಾಗ ಜನ ಬಾರೋ ಪಿಕ್ಚರ್ಗೆ ಹೋಗೋಣ ಅಂತ ಹಿಂಗ್ ಕರೆಯೋರು ನಮ್ಮನ್ನೆಲ್ಲ. ಆಮೇಲೆ ಕೆಲವರೆಲ್ಲ ಏನ್ ಮಾತಾಡ್ಕೊಂಡ್ರು ಅಂದ್ರೆ, ಈ ಹೋಟೆಲ್ ಅಂಗಡಿ ಹತ್ರ ಕೂತ್ಕೊಂಡು ಪುಟ್ಟಣ್ಣ ಕಣಗಾಲ್ ಪಿಕ್ಚರ್ ಬಂದಿದೆ ಅಂತ ಕಣ ಅಂತ ಹೇಳಿ ಯಾವ್ದ್ ಬೇಕಾದ್ರೆ ಇಲ್ಲ, ಪಿಕ್ಚರ್ ಹೆಸರು ಹೇಳ್ತಾನೆ ಇರ್ಲಿಲ್ಲ ಅವರು, ಡೈರೆಕ್ಟರ್ ಹೆಸರು ಹೇಳೋರು. ಅಷ್ಟು ಫೇಮಸ್ ಸರ್. ಅಂದ್ರೆ ಇವತ್ತು ನೀವು ಉದಾಹರಣೆಗೆ ಬೇಕಾದಷ್ಟು ಪಿಕ್ಚರ್ ಇದೆ ಅವ್ರದ್ದು. ಎಡಕಲ್ಲು ಗುಡ್ಡದ ಮೇಲೆ, ನಾಗರಾವು, ಆಮೇಲೆ ಇವುದೆಲ್ಲ ಇದೆಯಲ್ಲ ಸರ್, ಸಾಗರದ ಹತ್ರ ಶೂಟ್ ಮಾಡಿದ್ರಲ್ಲ ಅಮೃತಗಳಿಗೆ. ರಂಗನಾಯಕಿನ ಆರತಿ ಅವ್ರನ್ನ ಯಾವ ರೀತಿ ಮಾಡಿಸಿದಾರ ಅವರು ಅಂತಂದ್ರೆ ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ ಬಿಡಿ. ಕುಮಾರ್ ಜೈನ್ ತುಂಬಾ ನಾಟಕಗಳು ಮಾಡಿದ್ದೀರಾ ಅಂತ ಹೇಳಿದ್ರು. ಕೆಲವೊಂದು ನಾಟಕಗಳು ಯಾವ್ದು ಹೆಸರು ಇಷ್ಟ ಆಗಿರುವಂತ ತುಂಬಾ ಸರ್? ಅದರಲ್ಲಿ ಯಾರಿಗೂ ಹೇಳ್ಬೇಡಿ ಅಂತ ಒಂದು ಡ್ರಾ ಮಾಡೋದು, ವಿಲನ್ ಕ್ಯಾರೆಕ್ಟರ್ ಪ್ಲಸ್ ಮಾವ. ಅಲ್ಲಿ ನನ್ಗೆ ಅಣ್ಣನ ಮಗ ಇರ್ತಾನೆ, ನಾನು ಅಲ್ಲಿ ಚಿಕ್ಕಪ್ಪ ಆಗ್ತೀನಿ, ಅಂದ್ರೆ ಮಾವನು ಆಗ್ತೀನಿ, ಸೊಸೆಗೆ ಮಾವನು ಆಗ್ತೀನಿ. ಅದೊಂದು ವಿಲನ್ ಕ್ಯಾರೆಕ್ಟರ್ ತುಂಬಾ ಇಷ್ಟವಾದ ಡ್ರಾಮಾ. 9 ಪ್ಲೇ ಆಗಿದೆ, ಅದು 10 ಪ್ಲೇ ಮಾಡ್ಬೇಕಾಗಿತ್ತು. ಇದೇ ಊರಲ್ಲ ಸರ್? ಬೇರೆ ಕಡೆ ಎಲ್ಲ ಅಂದ್ರೆ ನಮ್ಮ ಸುತ್ತಮುತ್ತನೇ 10-15 ಕಿಲೋಮೀಟರ್ ಒಳಗಡೆ. ಅದು ಬಿಟ್ರೆ ಇನ್ನೊಂದು ಡ್ರಾಮಾ ಶಿವಮೊಗ್ಗದವರೊಬ್ರು ಡೈರೆಕ್ಟರ್ ಬಂದಿದ್ರು, ಅವರೊಂದು ಅದ್ರೇಶಿ ಪದ್ರೇಶಿ ಅಂತ ಒಂದು ಡ್ರಾಮಾ ಮಾಡಿಸಿದ್ರು. ನಾವು ಅವ್ರಿಗೆ ಏನ್ ಮಾಡಿದ್ವು ಅಂತಂದ್ರೆ, ಕತೆ ಎಲ್ಲ ನಿಮ್ದೆ, ಬರೀ ನಾವು ಕಲಾವಿದನ್ನ ಇಲ್ಲಿ ಕೂರಿಸ್ತೀವಿ, ಒಂದು ಉತ್ತಮವಾದ ಪ್ಲೇನ ಇಲ್ಲಿ ಕೊಟ್ಟು ಹೋಗ್ಬೇಕಷ್ಟೇ ಕಲಾಮಂದಿರದಲ್ಲಿ. ಆ ತರ ಹೇಳಿದ್ವು ಅವ್ರು. ಆಯ್ತು ಅವರೇ ಬರ್ದು ಕೊಡೋದು ಸರ್? ಈಗ ಕತೆನೆ ಅವರೇ ತಂದ್ಬಿಡ್ತಾರೆ, ಎಲ್ಲ ಅವರೇ ಬರ್ಕೊಡ್ತಾರೆ, ಎಲ್ಲ ಅವರೇ ಬರ್ಕೊಡ್ತಾರೆ. ಗಣಪತಿ ಫಂಕ್ಷನ್ ಅಲ್ಲಿ ಮಾಡ್ತಿದ್ವು, ಕಂಪಲ್ಸರಿ ನಾವು ಕೇಳ್ತಿದ್ವು. ಯಾರನ್ನ ಗಣಪತಿ ಇರ್ತಿರ್ಲ ಅವ್ರನ್ನ, ನಾವೊಂದು ನಾಟಕ ಮಾಡ್ತೀವಿ, ನಮ್ಗೊಂದು ಅವಕಾಶ ಕೊಡಿ ಅಂತ ನಾವು ಚಿಕ್ಕಮಂಗ್ಳೂರ್ನವ್ರು ಹಿಂಗೆ ಅಂತೆಲ್ಲ ಹೇಳಿದಾಗ, ಸರಿ ಮಾಡಿ ಅನ್ನೋರು. ಅವ್ರನ್ನ ಸ್ವಲ್ಪ ಸಂಭಾವನೆ ಕೊಡೋರು, ಊಟ ತಿಂಡಿ ಅದೇನೋ ಕೊಡೋರು. ನಾವು ಅಲ್ಲಿ ಏನ್ ಖರ್ಚು ಬರುತ್ತೆ ನೋಡಿ ಆ ಉಳಿದಿನ ತಗೊಂಡು ಸಂಘಕ್ಕೆ ಹಾಕ್ತಿದ್ವು. ಇವತ್ತು ಕಲಾ ಸೇವಾ ಸಂಘ ಚಿಕ್ಕಮಂಗ್ಳೂರು ರಿಜಿಸ್ಟ್ರೇಟ್ ಇದೆ, ಸಂಘ ಇದೆ, ಪ್ಲಸ್ ಅದ್ರಲ್ಲಿ ಅಮೌಂಟ್ ಉಳಿಸಿದ್ವಿ ನಾವು. 2.5 ಲಕ್ಷ 3 ಲಕ್ಷ ರೂಪಾಯಿ ಇರ್ಬೋದಲ್ಲ. ಕಲೆ ಅನ್ನೋದು ಎಲ್ಲರನ್ನು ಕರೆಯುತ್ತೆ ಸರ್, ಕೈ ಬಿಸಿ. ಕೆಲವರು ಉಳ್ಕಂತಾರೆ, ಕೆಲವರು ಹೋಗ್ತಾರೆ. ಯಾವ ಟಾಕೀಸ್ ನೋಡಿದ್ರೆ ಸರ್ ನಿಮ್ಮ ಪಿಕ್ಚರ್ ಬಂದು? ಇದು ಗುರುನಾಥದ ಐತಿ. ಊರವರೆಲ್ಲ ಹೋಗಿದ್ರೆ ಸರ್? ಹೋಗಿದ್ದಾರೆ, ಹೋಗಿ ಎಲ್ಲ ಹೇಳಿದಾರೆ ಬಂದು, ಈ ತರ ನೀವು ಚೆನ್ನಾಗಿತ್ತು ನೋಡಿದೆ ಅಂತೆಲ್ಲ ಹೇಳಿದಾರೆ. ಎಸ್ ನಾರಾಯಣ್ ಸರ್ ಅವರು ಕೂಡ ಚಿಕ್ಕಮಂಗ್ಳೂರಿಗೆ ಬಂದಿದ್ರು ಸರ್? ಡೈರೆಕ್ಷನ್ ಬಂದಿದ್ದಾರೆ ಸರ್, ಬಂದಿದ್ದಾರೆ. ಇಲ್ಲೇ ಈ ಕೆರೆ ಹತ್ರ ಎದುರುಗಡೆನೆ ಇಲ್ಲಿ ಸರ್ ಅಲ್ಲ ಬೋರ್ಡ್ ಇದೆಯಲ್ಲ, ಗೊತ್ತಿರ್ಲಿಲ್ವಾ? ಸಡನ್ ಆಗಿ ಗೊತ್ತಿಲ್ಲ. ಬೆಳಿಗ್ಗೆನೆ ಅವ್ರು ಬಂದ್ರು, ಮುಂಚೆನೆ ಒಂದು 6:30 ಬಂದ್ಬಿಟ್ರು. ಸೈಡ್ ಆಕ್ಟರ್ಸ್ ಎಲ್ಲ ಸುಮಾರು ಜನ ಬಂದ್ರು. ಅಲ್ಲಿ
ಅಲ್ಲಿ ಕ್ಯಾಮ್ರಾ ಫಿಟ್ ಆಗ್ತಾ ಇತ್ತು. ನೋಡಿದೆ ನಾನು ಸುಮ್ಮನೆ ಅಷ್ಟೊತ್ತಿಗೆ ಒಂದು 5 ನಿಮಿಷ ನಿಂತ್ಕೊಂಡ್ರೆ ಅಷ್ಟೊತ್ತಿಗೆ ಗಾಡಿ ಮಾಡ್ಕೊಂಡ್ರು. ರೋಡ್ ಇದೆಯಲ್ಲ ಸರ್, ರೋಡ್ ನೋಡಿದ್ರೆ ಒಂದು ಎತ್ತಿನ ಗಾಡಿ ಬಂತು. ಅದು ಆ ಗಾಡಿ ನಿಲ್ಸಿ ಮತ್ತೆ ವಾಪಸ್ ಹೋಗಿ ಬರ್ಬೇಕು, ಅದನ್ನ ಹೋಗಿ ನೀನು ಅರೇಂಜ್ ಮಾಡು ಅಂತಂದು ಕೂಡಲೇ ಅವ್ನು ಏನ್ ಮಾಡಿದ, ವಾಪಸ್ ಕರ್ಕೊಂಡು ಈ ಎತ್ತಿನ ಗಾಡಿಗೂ ಶೂಟಿಂಗ್ ಸಂಬಂಧನೇ ಇಲ್ಲ. ಸಂಬಂಧನೇ ಇಲ್ಲ ಸರ್, ಅದು ಅನ್ಎಕ್ಸ್ಪೆಕ್ಟೆಡ್ ಬಂದಿತ್ತು. ಬಂದ ನೋಡಿ ಆ ಡೈರೆಕ್ಟರ್ ಹೊಳೆಯುತ್ತೆ ಹೊಳೆಯುತ್ತೆ. ಆ ಟೈಮ್ನಲ್ಲಿ ಅವ್ರಿಗೆ ಏನ್ ಬೇಕಾಗಿರುತ್ತೆ ಅವ್ರನ್ನ ಅದನ್ನ ಉಪಯೋಗಿಸ್ಕೊಡ್ತಾರೆ. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದೆ ಅದೇ ಫಸ್ಟ್ ಟೇಕ್ ಅಲ್ಲಿ ಓಕೆನಾ ಸರ್? ಓಕೆ ಸರ್, ಫಸ್ಟ್ ಟೇಕಲ್ಲೇ ಓಕೆ. ಅದಕ್ಕೋಸ್ಕರನೇ ಸೆಕೆಂಡ್ ಹೊಡೆದಿದ್ದವ್ರು. ಆ ದಿನಗಳು ಹೇಗಿತ್ತು ಸರ್ ಅಲ್ಲಿ? ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ಹೇಗೆ ಸರ್ ರೆಡಿಯಾಗಿ ಹೋಗಿದ್ದ ಅಥವಾ ಅಲ್ಲ? ಇಲ್ಲ ಸರ್, ಎಲ್ಲ ಅಲ್ಲೇ ಇತ್ತು, ಎಲ್ಲ ಅಲ್ಲೇ ಇತ್ತು. ಆಮೇಲೆ ನಮ್ಗೆ ಬರ್ಬೇಕಾದ್ರೆ ಒಂದು ಪಂಚೆ ಒಂದು ಶಲ್ಯ ಮಾತ್ರ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಇನ್ನು ಉಳಿದಿದ್ದೆಲ್ಲ ಮೇಕಪ್ ಎಲ್ಲ ಅವರೇ ಮಾಡಿದ್ರು. ಇನ್ನ ತಲೆ ಒಂದು ನೀಟಾಗಿ ಬಾಚ್ಕೋಬೇಕು, ಮೀಸೆ ಒಂದು ಅವ್ರು ಸೆಟ್ ಮಾಡ್ತಿದ್ರು. ಬೇರೆ ಏನ ಶೇವಿಂಗ್ ಒಂದು ನೀಟಾಗಿ ಆಗಿರೋದು ಅಷ್ಟೇ. ಈ ಮತ್ತೆ ಅವರ ಗೊತ್ತಲ್ಲ ಯಜಮಾನ ಇದೆಲ್ಲ ಆಗಿದೆ. ಇನ್ನ ಇಲ್ಲೊಂದು ಆಗಿದೆ, ಅದ್ರ ಹೆಸರು ಬರ್ತ್ಬಿಟ್ಟೆ ನಾನು, ಸುಮಾರು ವರ್ಷ ಆಯ್ತಲ್ಲ. ಇಲ್ಲ ಸರ್, ಇಲ್ಲೇ ಹತ್ತಿರದಲ್ಲಿ. ಇನ್ನ ಮುಸುಕು ನಮ್ ಚಿಕ್ಕಮಗಳೂರು ಸುತ್ತಮುತ್ತಾನೆ, ಗಿರಿ ಆ ಸುತ್ತಮುತ್ತಾನೆ ಆಗಿದ್ದು. ಸರ್ ನಮ್ಗೆ ಹೇಗ್ ಅನ್ಸುತ್ತೆ ಸರ್ ಈಗ ಫಸ್ಟ್ ಟೈಮ್ ದೊಡ್ಡ ಪರದೆ ಮೇಲೆ ನಿಮ್ಮನ್ನ ನೋಡ್ಕೊಳ್ಬೇಕಿದ್ರೆ ಆ ಖುಷಿ ಹೇಗಿತ್ತು ಸರ್? ಚೆನ್ನಾಗಿತ್ತು, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ. ಈ ಊರಿನ ಜನ ಎಲ್ಲ ಗುರುತು ಹಿಡಿತಿದ್ದಾರೆ ಸರ್? ಹಿಡಿತಾ ಇದ್ರು, ಕೆಲವರೆಲ್ಲ ಮಾತಾಡಿಸ್ತಾ ಇದ್ರು, ಏನಪ್ಪಾ ಪಿಕ್ಚರ್ ಯಾವ್ದೋ ಒಂದು ಚಾನ್ಸ್ ತಗೊಂಡ್ಬಿಟ್ಟಿದ್ಯಾ ಹಂಗೆ ಏನ್ ಮಾತಾಡ್ತಿದ್ರು. ಎಲ್ಲ ಆಶೀರ್ವಾದಪ್ಪ ನಿಮ್ಮಂತವ್ರದ್ದು ಅಂತ ಹೇಳ್ತಾ ಇದ್ರು. ಇವತ್ತು ಬರ್ತಾರೆ ಸರ್, ನಾವು ಕೆಲವು ಹಳ್ಳಿ ಕಡೆ ಎಲ್ಲ ಡ್ರಾಮಾಗಳೆಲ್ಲ ಮಾಡಿದ್ವಿ, ಸಾಮಾಜಿಕ ಡ್ರಾಮಾಗಳೆಲ್ಲ ಮಾಡಿದ್ವಿ. ಅವರೆಲ್ಲ ಜನಗಳು ಇಲ್ಲೆಲ್ಲ ಹೋಗ್ತಿರ್ತಾರೆ, ವಿಶ್ ಮಾಡಿ ಹೋಗ್ತಾರೆ, ಮಾತಾಡಿಸ್ತಾರೆ, ಗುರುತಿಡಿತಾರೆ ಸರ್. ಸರ್ ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದ ಸರ್, ಚಿಕ್ಕ ವಯಸ್ಸು ನಾನು 8th 9th ಅಲ್ಲಿ ಇರ್ಬೇಕಾದ್ರೆ ಇಲ್ಲೊಂದು ಕುರುಕ್ಷೇತ್ರ ಅಂತ ಒಂದು ಡ್ರಾಮಾ ಮಾಡಿದ್ರು. ಅದ್ರಲ್ಲಿ ಊರ್ನವರೆಲ್ಲ ಸೇರಿ ಒಂದು ಪಾತ್ರ ಕೊಟ್ರು. ಅದ್ರಲ್ಲಿ ನಂದೊಂದು ಹಾಡು ಇತ್ತು, ಅದೀಗ ಮರ್ತು ಬಿಟ್ಟಿದ್ದೀನಿ. ಅದು ತುಂಬಾ ಚೆನ್ನಾಗಿ ಹೇಳ್ತಿದ್ದೆ, ವಾಯ್ಸ್ ಚೆನ್ನಾಗಿತ್ತು. ಎಷ್ಟು ವರ್ಷ ಹಳೆದು ಸರ್ ಇದು? ಅದು ನಾನು ಹೇಳ್ತಾ ಇರೋದು ಅಂದಾಜು 30 ವರ್ಷದ ಮೇಲೆ ಆಗಿದೆ ಸರ್. ಸರ್ 82 83 82 ಸರ್. ಅಲ್ಲಿಂದ ನನಗೆ ಹುಚ್ಚು ಸ್ವಲ್ಪ, ಅಂದ್ರೆ ಅವಕಾಶ ಸಿಗ್ಲಿಲ್ಲ, ನಾನು ಆಚೆ ಹೋಗಕ್ ಆಗ್ಲಿಲ್ಲ. ಹಿಂಗೆ ಕ್ಲಾಸಿಗೆ ಬೇರೆ ಹೋಗ್ಬೇಕಾಯ್ತು, ಓದ್ತಾ ಇದ್ದೆ ಹಿಂಗೆ. ಆಮೇಲೆ ಇರ್ತಾವಲ್ಲ ಬೇರೆ ಬೇರೆ ಆಲ್ಬಮ್, ಹಂಗಾಗಿ ಆಗ್ಲಿಲ್ಲ ಸರ್, ಕಷ್ಟ ಆಯ್ತು. ಇಲ್ಲ ಹೋಗ್ಬೋದಿತ್ತು, ಅವಕಾಶ ಇತ್ತು. ಶಂಕರ್ ಅಂತ ಅವ್ರ ಹೆಸರು, ಅವರು ಕರೆದು ಇಂಟರ್ವ್ಯೂ ಅಲ್ಲಿ ಯಾರು ಹೇಳಿದ್ರು ನನಗೆ ಹಿಂಗೆ ಇಂಟರ್ವ್ಯೂಗೆ ಅಂತ ಹೇಳಿದ್ರೆ ಸೀದಾ ಹೋದೆ ನಾನು. ನಮಸ್ಕಾರ ಸರ್, ನನಗೂ ಒಂದು ಆಸೆ ಇದೆ, ಅವಕಾಶ ಕೊಡಿ ಸರ್ ಅಂತ ಕೇಳಿದೆ. ಆಯ್ತು, ಅಲ್ಲಿ ಒಂದು 60 ಡೈಲಾಗ್ ಕೊಟ್ಟಿದ್ದೆ ಸರ್ ಬುಕ್ಕಲ್ಲಿ. ನಾವು ಓಪನ್ ಆಗಿ ಹೇಳೋದು, ಸೀನ್ ಕ್ರಿಯೇಟ್ ಮಾಡ್ಕೊಂಡು ನಾವೇ ಹೇಳೋದು ನಿಂತ್ಕೊಂಡು. ಅದರಲ್ಲಿ ಸುಮಾರೆಲ್ಲ ಓದಿ ಹೇಳಿದೆ, ಸುಮ್ಮನೆ ಕೂತಿದ್ದೆ, ಏನು ಮಾತಾಡ್ಲಿಲ್ಲ. ಒಂದು ಬುಕ್ ಕೊಟ್ಟಿದ್ದೆ, ಅದರಲ್ಲೆಲ್ಲ ಹೇಳಿದೆ, ಓಕೆ ನೀವು ತಮಿಳ್ನಾಡು ಹೋಗ್ಬೇಕಾದ್ರೆ ಬನ್ನಿ. ಆಮೇಲೆ ಇವತ್ತಿನ ನಂಗೆ ಫೋನ್ ಇಲ್ಲ ಅವತ್ತು, ಅಂದ್ರೆ ನಾನು ಹೋಗ್ಲಿಲ್ಲ. ವೈಯಕ್ತಿಕ ಸಮಸ್ಯೆಗಳು ಜಾಸ್ತಿ ಇತ್ತು, ಅದಕ್ಕೆಲ್ಲ ಕಲಾವಿದರಿಗೆ ಮೈಂಡ್ ಫ್ರೆಶ್ ಇದ್ರೆ ಮಾತ್ರ ಹೋಗ್ಬೋದು. ಮನೆ ಕಡೆ ಯಾವ್ದು ತಲೆ ಬಿಸಿ ಇರಬಾರ್ದು. ನಮ್ಗೆ ಈಗಲೂ ಆಸೆ ಇದೆ, ಮನೆ ಕಡೆ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ಹೋಗಕ್ಕಾಗಲ್ಲ, ಬಿಟ್ಟು ಹೋಗಕ್ಕಾಗಲ್ಲ. ನಾಟಕಗಳಲ್ಲಿ ಮುಂದೆನೂ ನಿಮ್ಗೆ ಪಾತ್ರ ಮಾಡ್ಬೇಕಂತ ಇಷ್ಟ ಇದೆ? ಇದೆ ಸರ್, ಇದೆ ಸರ್, ಖಂಡಿತ ಇದೆ. ಸ್ವಲ್ಪ ದಿವಸದಲ್ಲೇ ನಾನು ಮತ್ತೆ ಕಲಾವಿದರನ್ನ ಕಲೆಕ್ಟ್ ಮಾಡ್ತೀನಿ. ನಮ್ಮ ಸಂಘ ಇದೆ, ನಮ್ಮ ಸೆಕ್ರೆಟರಿ ಹತ್ರ ಹೇಳ್ತೀನಿ, ಅಧ್ಯಕ್ಷ ಹತ್ರ ಎಲ್ಲರನ್ನೂ ಸೇರಿಸ್ಕೊಂತೀನಿ. ಒಬ್ಬ ಒಳ್ಳೆ ಡೈರೆಕ್ಟರ್ನ ಕೊಡಿ ಅಂತ ಹೇಳ್ತೀನಿ. ಅದ್ರ ಪ್ರಕಾರ ನಾವು ಡ್ರಾಮಾ ಮಾಡ್ತೀವಿ. ಆ ಡೈರೆಕ್ಟರ್ನ ಯಾಕೆ ಕೊಡಿ ಅಂತ ಹೇಳ್ತೀನಿ ಅಂತಂದ್ರೆ, ಹಿಂದೆ ಒಂದು ಡ್ರಾಮಾ ಮಾಡಿದ್ವಿ ನಾವು, ಅದ್ರೇಶಿ ಪದ್ರೇಶಿ ಅಂತೇಳಿ. ಅದು ಶಿವಮೊಗ್ಗದ ಡೈರೆಕ್ಟರ್, ಅವರು ಬ್ರಹ್ಮಚಾರ ಅಂತೇಳಿ ಅವ್ರ ಹೆಸರು. ಪಾಪ ಅವ್ರು ಇದಾರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಈಗ ಇರ್ಲಿ, ಇದ್ರೆ ನಾವು ಹುಡುಕ್ತಿವಿ, ಖಂಡಿತ ದೇವ್ರು ಅವ್ರಿಗೆ ಆಯಸ್ಕೊಟ್ಟಿರ್ಲಿ. ಅವ್ರನ್ನ ಹುಡ್ಕೊಂಬಂದು ಏನಾದ್ರೂ ಮಾಡಿ ಅವ್ರ ಮೂಲಕನೇ ಒಂದು ಡ್ರಾಮಾ ಆಡಿಸ್ಬೇಕು ಅಂತ. ಕಾರಣ ಏನು ಅಂತಂದ್ರೆ, ಅವ್ರೊಂದು ಡ್ರಾಮಾ ಆಡಿಸಿದ್ರು, ಅದ್ರೇಶಿ ಪದ್ರೇಶಿ ಅಂತೇಳಿ. 24 ದಿವಸದೊಳಗೆ ಡ್ರಾಮಾ ನಾವು ಅಲ್ಲಿ ಕೊಟ್ಟಿದ್ದು. ಪ್ರತಿದಿನ 2 ಗಂಟೆ ಪ್ರಾಕ್ಟೀಸ್. ಇದೇ ಕಲಾಮಂದಿರ ಬಸ್ ಸ್ಟ್ಯಾಂಡ್ ಹತ್ರ ಇದೆ, ಅಲ್ಲಿ 2 ಪ್ರದರ್ಶನ ನಾವು ಮಾಡಿದ್ವು. ತುಂಬಾ ಚೆನ್ನಾಗಿ ಬಂತು, ಖುಷಿ ಆಯ್ತು. ಅದಾದ್ಮೇಲೆ ಒಂದು 2 ತಿಂಗಳು ನಂತರ ಶಿವಮೊಗ್ಗ ಪೇಪರ್ ಟೌನ್ ನಲ್ಲಿ, ಭದ್ರಾವತಿ ಪೇಪರ್ ಟೌನ್ ನಲ್ಲಿ ಇದೇ ನಾಟಕ ಇದೆ ಅಂತ ಗೊತ್ತಾಯ್ತು. ಬೇರೆ ಗ್ರೂಪ್ ಅವ್ರು ಆಡ್ತಾ ಇದ್ದು 100ನೇ ಪ್ರದರ್ಶನ. ಅವರಿಗೆ 100ನೇ ಪ್ರದರ್ಶನ. ಅದು ಶೈಲಿ ಬೇರೆ ಇರುತ್ತೆ, ಕತೆ ಒಂದೇ ಇರ್ಬೋದು, ಖಂಡಗಳ ಶೈಲಿನೇ ಬೇರೆ, ಶೈಲಿ ಬೇರೆ ಇರುತ್ತೆ, ಶೈಲಿ ಬೇರೆ ಬೇರೆ ತರ ಇರುತ್ತೆ. ನಮ್ದೇ ಬೇರೆ, ಅವ್ರದೇ ಬೇರೆ. ಆದ್ರೆ ಆ ಪ್ರದರ್ಶನ ನೋಡಕ್ ನಾವು ಹೋಗಿದ್ದು, ನೋಡ್ಬೇಕಂತಾನೆ. ನಾವು ಮಾಡಿದ ನಾಟಕನೇ ಅವ್ರು ಆಡಿದ್ರಲ್ಲ, ಹೆಂಗಿದೆ ನೋಡ್ಬೇಕು, 100ನೇ ಪ್ರದರ್ಶನ ಅಂತ ಬೇರೆ ಹೇಳ್ತಾರಲ್ಲ, ನೋಡ್ಬೇಕು ಅಂತ ಹೋದು. ಪಾಪ ಚೆನ್ನಾಗಿ ಮಾಡಿದ್ರು, ಇಲ್ಲ ಅಂತಲ್ಲ, ಆದ್ರೆ ಹೆಚ್ಚಿನ ಖುಷಿ ಪಟ್ಕೊಂಡು ನಾವು ಬಂದು. ಕಾರಣ ಏನು ಅಂತಂದ್ರೆ, ನಿಮಗಿಂತ ನಾವು ಚೆನ್ನಾಗಿ ಮಾಡಿದ್ವಪ್ಪ ಅವತ್ತು. ಅಂದ್ರೆ ಅಷ್ಟು ಎಫರ್ಟ್ಸ್ ಹಾಕಿ ನಾವು ರೆಡಿ ಆಗಿದ್ವಿ ಸರ್. ಬರೀ ನೀವು ಮಾಡಿದ್ರೆ 2 ಪ್ರದರ್ಶನ, ಅದರಲ್ಲೂ ದಿ ಬೆಸ್ಟ್ ಕೊಟ್ಟಿದ್ರಿ ಸರ್. ನಾವು ಎಫರ್ಟ್ಸ್ ಗಿಂತ ಮೇನ್ ಡೈರೆಕ್ಟರ್ ಸರ್. ಅವ್ರು ಏನ್ ಮಾಡ್ಸಿದಾರೋ ಅದನ್ನ ನಾವು ಮಾಡಿದ್ವಿ ಸರ್. ಒಂದು ದಿನ ಒಂದು ಮಾತು ಅವ್ರ ಕೈಲಿ ಬೈಸ್ಕೊಂಡಂಗೆ, ಏನು ಕೇಳ್ದಂಗೆ, ಅವ್ರು ಹೇಳ್ದಂಗೆ ಸಮಾಧಾನವಾಗಿದ್ರು. ಈ ತರ ಮಾಡಪ್ಪ ಅಂತ ಸಮಾಧಾನವಾಗಿ. ಯಾವತ್ತ ಒಂದ್ ದಿವಸ ಜೋರ್ ಮಾಡೋರು ನಾವು ಸರಿ ಮಾಡ್ಲಿಲ್ಲ ಅಂತಂದ್ರೆ ಜನ ತುಂಬಾನೇ ಮೆಚ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸಪೋರ್ಟ್ ಇದ್ದೇ ಇರುತ್ತೆ ಸರ್. ಖಂಡಿತ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ತುಂಬಾ ಥ್ಯಾಂಕ್ಸ್. ಖಂಡಿತ. ಮುಕ್ತಿ ಹೇಳಿ ಅಂತ ಹೇಳಿದ್ರಲ್ಲ ಸರ್, ಇಲ್ಲಿ ಆದಷ್ಟು ಚಿತ್ರೀಕರಣ ಆಗಿದೆ ಸರ್. ಮುಕ್ತಿಹಳ್ಳಿ, ಮತ್ತಾವರ, ಆಲ್ದೂರು, ವಸ್ತಾರೆ, ತೇಗೂರು, ಹೀಗೆ ಸುತ್ತಮುತ್ತ ಆಲ್ಮೋಸ್ಟ್ ಸುಮಾರು ಚಿತ್ರಗಳು ಆಗಿದೆ. ಅಂದ್ರೆ ಸೀನರಿ ಚೆನ್ನಾಗಿದೆ. ಆ ಒಂದು ರೀಸನ್ಗೆ ಈ ಕೆರೆ ಎಲ್ಲ ಬರುತ್ತೆ, ನೀರಿದೆ. ಕಲಾವಿದ್ರು ಇರೋ ತನಕ ಅಭಿಮಾನಿಗಳು ಇರ್ಲಿ, ನೀವು ಬೆಳೆಸಿದ್ರೆ ನಾವು ಬೆಳಿತೀವಿ ಅಷ್ಟೇ ಹೇಳ್ಬೋದು. ಇವತ್ತು ಒಳ್ಳೊಳ್ಳೆ ನಟರನ್ನೆಲ್ಲ ಬೆಳೆಸಿದ್ರಿ ನೀವು. ಇವತ್ತು ಚಿಕ್ಕಮಗಳೂರಲ್ಲಿ ಕಲೆಗೆ ಒಳ್ಳೆ ಬೆಲೆ ಇದೆ. ನಮ್ಮ ಶೆಟ್ರುಗಳ ಪೈಕಿ ಎಲ್ಲ, ನಮ್ಮ ಮಾರ್ವಾಡೀಸ್ ಪೈಕಿ ಎಲ್ಲ ಒಳ್ಳೆ ಬೆಲೆ ಇದೆ. ಜನ ಸಂಘ ಇದೆ, ಅಮೌಂಟ್ ಇದೆ, ಆಮೇಲೆ ಸಹಕಾರ ಇದೆ ಜನಗಳದ್ದು. ಖಂಡಿತ ನಾಟಕಗಳನ್ನು ಮಾಡ್ತೀವಿ. ಕಲಾ ಸೇವಾ ಸಂಘ ಚಿಕ್ಕಮಗಳೂರು ಈ ಸ್ಟೇಟ್ ಖಂಡಿತ ಮಾಡ್ತೀವಿ. ಹಿಂದೆನೂ ಸುಮಾರು ಪ್ಲೇ ಕೊಟ್ಟಿದ್ದೀವಿ.
ದಯವಿಟ್ಟು ಮುಂದೆ ನಾವು ಮಾಡಿದಾಗ ದಯವಿಟ್ಟು ಸಹಕಾರ ಕೊಡಿ, ಅಷ್ಟು ಕೇಳ್ಬೋದು ಸರ್, ಅಷ್ಟೇ. ಖಂಡಿತ ಸರ್, ನಮ್ದು ಸಹಕಾರ ಆಗುತ್ತೆ. ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.